ಹಾಯ್ ನಮಸ್ಕಾರ. ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು. ಎಸ್, ಒಂದು 2 ವಾರಗಳ ನಂತರ ಗ್ಯಾಪ್ ಆದಮೇಲೆ ಇವತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡು ಅಂಥೇಳಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಬಂದಿದ್ದೇನೆ. ಇವರೇ ವಿಡಿಯೋ ಮಾಡೋರು ಸ್ವಲ್ಪ ಸಜೆಷನ್ ಕೊಟ್ಟರು, ಆ ಥರ ಈ ಥರ ಮಾಡು ಅಂತೆಲ್ಲ. ಹಾಗೆ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಪ್ಲ್ಯಾನ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಮಟನ್ ಮಸಾಲ ಮಾಡುವ ಅಂತ. ಮಟನ್ ಅಂತ ಹೇಳಿದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟಾ? ನೀರು ಬರಲಿಕ್ಕೆ ರೆಡಿ ಆದಮೇಲೆ ನೀರು ಬರಲಿ. ಓಕೆ, ಹಾಗೆ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೇನೆ, ಬನ್ನಿ. ಇವ್ರು ನೋಡಿ, ನಮ್ಮ ಹೆಲ್ಪರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹೆಲ್ಪರ್, ನೀನು ಬೇರೆಯವರ ಮಟನ್ ಅನ್ನು ನೋಡಿ ಮಟನ್ ಬೇಕೆಂದು ಅಲ್ಲಬೇಡ. ನೀನು ಮಾಡುವ ಮಟನ್ ಅನ್ನು ನೋಡಿ ಜಗತ್ತೇ ಕೊಂಡಾಡುತ್ತದೆ. ಎಸ್, ಇವತ್ತು ಮಟನ್ ಮಸಾಲ ಮಾಡುವ ಅಂತ ಹೇಳಿ 1.5 kg ಮಟನ್ ತಂದಿದ್ದೇನೆ. ಮಟನ್ಗೆ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಆದರೂ ರೆಸಿಪಿ ನಮ್ಮ ಪ್ಯಾಕ್ ವರ್ಲ್ಡ್ ಅವ್ರು ನೋಡಲಿ ಅಂತ. ಹಾಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲೇ ಹಚ್ಚಿಟ್ಟುಕೊಂಡಿರುವ ಈರುಳ್ಳಿ, 1-2 ಟೊಮೆಟೊ, ಶುಂಠಿ, ಕಾಯಿಮೆಣಸು, ಹುಳಿ ಅಂದರೆ ಮಾಂಸ ಬೇಯುವಾಗ ಹಾಕಬೇಕು ಅಂತ, ಸ್ವಲ್ಪ ಬೇಗ ಬೆಂದು ಹೋಗುತ್ತೆ ಅಂತ. ಹಾಗೆ ಪುದೀನ, ಕೊತ್ತಂಬರಿ, ಆಮೇಲೆ ಕ್ಯಾಪ್ಸಿಕಮ್. ಹಾಗೆ ಇದರಲ್ಲಿ ಬೆಳ್ಳುಳ್ಳಿ ಒಂದು ಮಿಸ್ ಮಾಡಿದೆ ನೋಡಿ. ಸಾಮಗ್ರಿಗಳು ಕರೆಕ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಮಾಡುವಾಗ ಈಸಿ ಆಗ್ತದೆ. ಹಾಗೆ ಇದು ಗ್ರೀನ್ ಮಸಾಲ, ಇನ್ನೂ ಮಸಾಲ ಸ್ವಲ್ಪ ಆ್ಯಡ್ ಮಾಡು ಅಂತ ಹೇಳಿ ನೋಡಿ. ಸ್ವಲ್ಪ ಇಷ್ಟು ಕೆಂಪು ಮೆಣಸು, ಹಾಗೆ ಕೊತ್ತಂಬರಿ, ಜೀರಿಗೆ, ಅದೇ ದಾಲ್ಚಿನ್ನಿ, ಚಕ್ಕೆ, ಲವಂಗ ಎಲ್ಲ, ಹಾಗೆ ಉಪ್ಪು ಕೂಡ ಇದೆ. ಬನ್ನಿ, ಎಲ್ಲದಕ್ಕಿಂತ ಮೊದಲು ಈಗ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಬೆಂಕಿ ಹಚ್ಚುವ ಕೆಲಸವನ್ನು ನಮ್ಮ ಮನೆಯವರು ಮಾಡಿದ್ರು. ಈಗ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ನಾವು ಐಟಮ್ಗಳನ್ನು ಫ್ರೈ ಮಾಡುವ. ಇದೀಗ ಎಣ್ಣೆ ಹಾಕುವ ಕಾರ್ಯಕ್ರಮ. ಎಣ್ಣೆ ಹೊಟ್ಟೆಗೆ ಅಲ್ಲ, ಪ್ಯಾನಿಗೆ. ಸ್ವಲ್ಪ ಫ್ರೈ ಆಗೋಷ್ಟು ಸಾಕು. ಓಕೆ, ಈಗ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಫ್ರೈ ಮಾಡುವ. ಎಸ್, ನನಗೆ ಎಣ್ಣೆ ಬಿಸಿಯಾಗಿದೆ. ಈಗ ಫಸ್ಟ್ ಇದನ್ನು ನಾನು ಫಸ್ಟ್ ಫ್ರೈ ಮಾಡ್ಕೊತೀನಿ. ಯಾಕಂತ ಹೇಳಿದ್ರೆ ಇದು ನನ್ನದೇ ಓನ್ ರೆಸಿಪಿ ಅಲ್ಲ, ಅದರಿಂದ ಬೆಳ್ಳುಳ್ಳಿ ಫಸ್ಟು. ನೆಕ್ಸ್ಟು ಈ ಪ್ಲೇಟಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಕಿ ಮೇಡಮ್, ನನ್ನ ಹೆಲ್ಪರ್ ಇವರಿದ್ದಾರೆ. ಚೆನ್ನಾಗಿ ಹುರಿಬೇಕು ಅದನ್ನು. ಸ್ವಲ್ಪ ಬಿಸಿ ಆದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಮೆಣಸು ಎಲ್ಲ ಮಸಾಲೆಗಳು ಹಾಗೆ ಚೆನ್ನಾಗಿರ್ತದೆ. ಹಾಗೆ ನೀವು ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ಬೋದು. ಇದು ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೇನೆ ನೋಡಿ, ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಫ್ರೈ ಆಗ್ತಾ ಇದೆ. ನನ್ನ ಹೆಲ್ಪರ್ ಹೇಳಿದ್ದಾರೆ, ನನ್ನ ಮುಖ ತೋರಿಸ್ಬೇಡಿ, ಹಸ್ತ ಮಾತ್ರ ಸಾಕು. ಹಸ್ತ ತೋರಿಸ್ತಿದ್ದೇನೆ ನೋಡಿ. ಓಕೆ, ಥ್ಯಾಂಕ್ ಯು. ಸಾಕಷ್ಟು, ಅದನ್ನು ತೆಗೀರಿ. ಇದು ನೋಡಿ ನಮ್ಮ ಮನೆ ಕಿಚನ್ ರೂಲ್ಸ್ ಅಂತೆ ಮೇಡಮ್ ಹಾಕಿರೋದು. ಇಫ್ ಯು ಎಂಪ್ಟಿ ಇಟ್ ಫಿಲ್ ಇಟ್, ಅಂದರೆ ಹೊಟ್ಟೆಗೆ ಇರ್ಲಿಕ್ಕಂತ ಗೊತ್ತಾಗಲಿಲ್ಲ. ಇಫ್ ಯು ಡರ್ಟಿ ಇಟ್ ಕ್ಲೀನ್ ಇಟ್, ತೊಳಿಬೇಕಂತ. ಇಫ್ ಯು ಓಪನ್ ಇಟ್ ಕ್ಲೋಸ್ ಇಟ್. ನೆಕ್ಸ್ಟ್ ನೋಡಿ, ಇಫ್ ಯು ಕುಕ್ ಇಟ್ ಶೇರ್ ಇಟ್. ಇದು ನನಗೆ ಇಷ್ಟ ಆಗಿ ನಾನೀಗ ನಿಮಗೆ ಶೇರ್ ಮಾಡ್ತಿರೋದು. ಬನ್ನೀಗ ಆ ಎಲ್ಲ ಮಸಾಲೆಗಳನ್ನು ಗ್ರೈಂಡ್ ಮಾಡುವ. ಎಸ್, ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಟೊಮೆಟೊ, ಶುಂಠಿ, ಕಾಯಿಮೆಣಸು ಎಲ್ಲವನ್ನು, ಹಾಗೆ ಈ ಪುದೀನ ಮತ್ತು ಕೊತ್ತಂಬರಿಯನ್ನು ಜೊತೆಯಲ್ಲೇ ರುಬ್ಬಬೇಕು ಚೆನ್ನಾಗಿ, ಗ್ರೀನ್ ಮಸಾಲ ಥರ ಮಾಡಲಿಕ್ಕೆ. ಎಸ್, ಎಲ್ಲವನ್ನು ಹಾಕಿದ್ದೇವೆ. ಬನ್ನಿ ರುಬ್ಬುವ. ಹಾಕಿ ಮೇಡಮ್, ಕೊತ್ತಂಬರಿ ಹಾಕಿ. ಎಸ್, ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಜೊತೆಗೆ ಹಾಕಿ ರುಬ್ತಾ ಇದ್ದೇನೆ. ಬನ್ನಿ ರುಬ್ಬುವ. ಎಸ್, ಮಸಾಲೆ ರೆಡಿ ಆಯಿತು. ಬನ್ನಿ ಈಗ ಎಲ್ಲವನ್ನು ಸೇರಿಸಿ ಮಟನ್ ಜೊತೆ ಬೇಯಿಸುವ. ಎಸ್, ಈಗ ಕುಕ್ಕರಿಗೆ ಮಟನನ್ನು ಇಟ್ಟಿದ್ದೇವೆ. ಅದಕ್ಕೆ ಜೊತೆಗೆ ಕ್ಯಾಪ್ಸಿಕಮ್ಮು, ಕಮ್ಮು ಕ್ಯಾಪ್ಸಿಕಮ್ಮು. ಇನ್ನು ನೆಕ್ಸ್ಟು ಅದಕ್ಕೆ ಮತ್ತೆ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಅರಶಿನ ಸ್ವಲ್ಪ ಹಾಕಬೇಕು. ಅದು ಮಾಂಸದ ಸ್ಮೆಲ್ಲೆಲ್ಲ ಕಡಿಮೆ ಆಗಲಿಕ್ಕೆ. ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಜೊತೆಗೆ
ರುಬ್ಬಿರುವ ಮಸಾಲ ಕೂಡ ಈಗಲೇ ಹಾಕೊಂಡು ಕುಕ್ಕರಲ್ಲಿ ಇಡೋದು. ಎಲ್ಲವನ್ನ ಮಿಕ್ಸ್ ಮಾಡಿ ಕುಕ್ಕರಿದ್ದು ಬಾಯಿ ಮುಚ್ಚಿಸಿದ್ರೆ ಅದು ತಮ್ಮು ಕಟ್ಟಿ ವಿಸಿಲ್ ಹೊಡಿಬೇಕು, ಆವಾಗಲೇ ತೆಗೆಯುದು. ನನ್ನ ಹೆಲ್ಪರ್ ಇದ್ದಾರೆ, ಹೆಲ್ಪರ್. ಎಸ್, ಎಲ್ಲ ಮಿಕ್ಸ್ ಆಯ್ತು. ಇನ್ನು ಕುಕ್ಕರಿದ್ದು ಮುಚ್ಚಳ ಹಾಕಿ ವಿಜಿಲ್ ಕೂಗಿಸುವ. ಓಕೆ, ಒಂದು 4 ವಿಜಿಲ್ ಆದ್ರೆ ಸಾಕು, ಮಾಂಸ ಬೆಂದಿರತ್ತೆ ಕುಕ್ಕರಲ್ಲಿ ಅಲ್ವಾ, ಹಾಗೆ. ಎಸ್, ಕುಕ್ಕರ್ ಬಾಯಿ ಮುಚ್ಚಿಸಿದ್ದೇವೆ ಎಲ್ಲ ಸೇರಿ. ಇನ್ನೊಂದು 4 ವಿಜಿಲ್ ಆದ್ರೆ ಸಾಕು, ಮಾಂಸ ಬೆಂದಿರುತ್ತದೆ. ಆಮೇಲೆ ಮಟನ್ ಮಸಾಲ ರೆಡಿ. ಓಕೆ, ಕುಕ್ಕರಲ್ಲಿ ಮಾಂಸ ಬೇಯಲಿಕ್ಕೆ ಇಟ್ಟಿದ್ದೇನೆ. ಒಂದು 4 ವಿಜಿಲ್ ಆದ ನಂತರ ಮಸಾಲೆ ಹೇಗೆ ಬರ್ತದೆ ಅಂತ ನೋಡುವ. ಅದು ಬಿಟ್ಟರೆ ಅದೇ ನನ್ನದೇ ರೆಸಿಪಿಗಳು. ಹೊಸದಾಗಿ ಏನಾದರೂ ಟ್ರೈ ಮಾಡುವಂತ ಟ್ರೈ ಮಾಡ್ತಿದ್ದೇನೆ. ನಿಮಗೂ ಕೂಡ ಯಾವುದಾದ್ರೂ ಸಜೆಷನ್ಗಳಿದ್ದರೆ ಕೊಡ್ಬೋದು. ಈ ಥರ ವಿಡಿಯೋ ಮಾಡಿ ಹಿತೇಶ್ ಅವರೇ, ಪ್ಯಾಕ್ ಅವರೇ ಅಂತ, ಪ್ಯಾಕ್ ವರ್ಲ್ಡ್ ಫ್ಯಾಮಿಲಿ ಅವ್ರ ಸಜೆಷನ್ಗಳು ಕೊಟ್ಟರೆ ಆ ಥರ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಕಂಟೆಂಟ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ, ಆಮೇಲೆ ಮಟನ್ ಮಸಾಲ ತಿನ್ನಿ. ಹಾಯ್, ಹಾಯ್, ನನ್ನ ಹೆಸರು ನನ್ನ ಹೆಸರು ಜೋರ್ ಬನ್ನಿ ಪೂಜಾರಿ. ಊಟ ಆಯ್ತಾ? ಊಟ ನಿಮ್ಗೆ ಮಟನ್ ಇಷ್ಟನಾ? ತಿಂತೀರಾ? ಮತ್ತೆ ಇದು ನೋಡಿ, ಒಂದೆಲ್ಲ ಟಾಯ್ಸ್. ಅಣ್ಣನಿಗೆ JCP ಅಂದ್ರೆ ಇಷ್ಟ. ಇದು ದಸ್ಕತ್ ಫಿಲ್ಮ್ ತಿಯಾರೆ, ದಸ್ಕತ್ ಫಿಲ್ಮ್ ಎಂಚಂಡು ದಸ್ಕತ್ ಚುಪ್ಪರ್ ಉಂಡತೆ. ಆಲ್ ದ ಬೆಸ್ಟ್ ಬಲ್ಲೆ, ಆಲ್ ದ ಬೆಸ್ಟ್ ಅಣ್ಣ, ಆಲ್ ದ ಬೆಸ್ಟ್ ಬಲ್ಲೆ, ಆಲ್ ದ ಬೆಸ್ಟ್ ದಸ್ಕತ್. ಆಟ ಆಡುದು ಯಾವ್ದುಂಟು ನಿಮ್ದು? JCP ಇದು ನಿಂದು? ಬೇರೆ ಎಂತ ಉಂಟು ತೋರಿಸು ಆಟ ಆಡುದು. ತೋಜಲೆ ಗೊಬ್ಬನಪುರ, ತೋಜಲೆ ಪೈನಾಪಲ್ ತಕೊಂಬ, ಪೈನಾಪಲ್ ಬೇಗ. ಪೈನಾಪಲ್ ತಕೊಂಬ, ಪೈನಾಪಲ್ ಎಲ್ಲಿ ಉಂಟು? ಪೈನಾಪಲ್ ಅದು ಪೈನಾಪಲ್. ಸಿಕ್ಕಿತಾ? ಕೊಡಿ, ಥ್ಯಾಂಕ್ ಯು. ಬೇರೆ ಎಂತ? ಬೇರೆ ಬನಾನಾ ಎಲ್ಲಿ ಉಂಟು? ಬನಾನಾ. ವೆರಿ ಗುಡ್. ಬನಾನಾ ತಿಂತೀಯ ನೀನು? ಈಗ ಒಂದು ಹಾಡು ಅದ್ದೆ ಬಲ್ಲೆ. ಚಿನ್ನಮ್ಮ ಪಲ್ಲೆ ದಾಲಾಬುಜಿ ನೋಡುತ್ತಾ. ಅನುಶ್ರೀ ಹೇಗೆ ಮಾಡುದು? ಅನುಶ್ರೀ ಅವ್ರು ಇಮಿಟೇಟ್ ಮಾಡ್ತಾನೆ. ಬೇರೆ ಸಾಂಗ್, ಬೇರೆ ಪಾದ್ಯ ಯಾವ್ದು ಗೊತ್ತುಂಟು? ಚಿನ್ನಮ್ಮ ಬಲ್ಲೆ. ಬೊಂಬೆ ಬಲ್ಲೆ. ಗೊಂಬೆ ನನ್ನ ಮುದ್ದು ಗೊಂಬೆ, ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ಚಿನ್ನಮ್ಮ ಬಲ್ಲೆ ಜೋರು ಬಲ್ಲೆ. ನಾಯಿ ಹೇಗೆ ಮಾಡುದು? ನಾಯಿ ಉಚ್ಚೆ, ಬೆಕ್ಕು ಹಾಗೆ, ಕೋಳಿ. ಬೇರೆ ಎಂತ ಮಾಡ್ತಿ? ಅಂಬ, ದನ, ನವಿಲು, ಗೋಟು, ಆನೆ ಹೇಗೆ ಮಾಡ್ತಾ? ಆನೆ, ಎಲಿಫೆಂಟ್. ಅದು ಎಲಿಫೆಂಟ್ ಅಲ್ಲ. ಹೇಗೆ? ಮಟನಿಗೆ ದೋಸೆ, ನೀರು ದೋಸೆ. ಹರೇ ಕೃಷ್ಣ, ಹರಿಗಿಂತ ಹರೇ ರಾಮ, ಹರೇ ರಾಮ, ಹರೇ ಕೃಷ್ಣ,
ಜೋರ್ ನೋಡು ಕುಕ್ಕರ್ ವಿಜಿಲ್ ಆಂಡ್ ಒಂದು ವಿಜಿಲ್ ಆಗ್ತುಂಟು ಮಟನ್ ಬೀಚ್ತುಂಡು ಓಕೆ ನನ್ನ ಮೂಜಿ ವಿಜಿಲ್ ಆವಡು ಅಪ್ಪಗ ಮಟನ್ ಬೇಯಿಪುಂಡು ಮಟನ್ ನೀರ್ ದೋಸೆಲ ಹೇಗಿದ್ದೀರಿ ಜನರೇ ಎಲ್ಲ ಆರಾಮ ಊಟ ಆಯ್ತಾ ತಿಂಡಿ ಅಂತ ಅಣ್ಣ ಮಾತಾಡಿ ಶಾಲೆಗೆ ಹೋಗ್ತೇನೆ ನೀನು ಶಾಲೆಗೆ ಎಲ್ಲಿ ಇಷ್ಟೆಲ್ಲ ಮಟನ್ ಮಾಡ್ತಿರ್ಬೇಕಾದ್ರೆ ಮನೆಗೆ ಚಂದ್ರಣ್ಣ ಬಂದಿದ್ರು ತೋರಿಸ್ತೇನೆ ನೋಡಿ ನೋಡಿ ಅಲ್ಲಿ ಚಂದ್ರಣ್ಣ ಎಸ್ ಮಟನ್ ರೆಡಿ ಆಗಿದೆ ಓಹೋ ಯಮ್ಮಿ ಯಮ್ಮಿ ಎಸ್ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಫ್ಲೇವರ್ ಇರ್ತದೆ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡುವ ಎಸ್ ಮಟನ್ ರೆಡಿ ಆಗಿದೆ ಈಗ ಮಟನ್ ಜೊತೆ ನೀರ್ ದೋಸೆ ಟೇಸ್ಟ್ ಮಾಡ್ಲಿಕ್ಕೆ ಒಬ್ಬರಿದ್ದಾರೆ ಬನ್ನಿ ಹೋಗುವ ಹೇಗೆ ಉಂಟು ಬಹಳ ಚೆನ್ನಾಗಿದೆ ನೀರ್ ದೋಸೆ ಮತ್ತೆ ಮಟನ್ ಮುದ್ದೆ ಆದ್ರೆ ಇನ್ನೂ ಸಹ ಚಂದ ಆಗ್ತಿತ್ತು ಪರವಾಗಿಲ್ಲ ದೋಸೆಯನ್ನ ಮುದ್ದೆ ಮಾಡಿ ಎಸ್ ನೋಡಿ ಹೊಗೆ ಹೋಗ್ತುಂಟು ಬಿಸಿ ಬಿಸಿ ಮಟನ್ ಜೊತೆ ನೀರ್ ದೋಸೆ ಬನ್ನಿ ಟೇಸ್ಟ್ ಮಾಡುವ ತುಂಬಾ ಟೈಮ್ ಆದ್ಮೇಲೆ ಒಂದು ರೆಡಿ ಮಾಡಿದ್ದು ಮಟನ್ ಚೆನ್ನಾಗಿ ಮಾಡಿದ್ದೀನಿ, ಏನೋ ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ ಯಾರಾದರೂ ಬನ್ನಿ, ಒಳ್ಳೆ ಅಡುಗೆ ಮಾಡಿ ಕೊಡ್ತೇನೆ. ಓಕೆ, ತುಂಬ ಚೆನ್ನಾಗಿದೆ. ಮಾಂಸಕ್ಕೆ ಮಸಾಲೆ ಮಿಕ್ಸ್ ಆಗಿದೆ ಅಂತ ನೋಡುವ. ನಾಟ್ ಬ್ಯಾಡ್. ಎಸ್, ನೆಕ್ಸ್ಟ್ ಒಂದು ದೊಡ್ಡ ಹೋಟ್ಲ್ ಹಾಕ್ಬೋದಲ್ಲ ನನಗೆಲ್ಲಾದ್ರೂ, ಇಲ್ಲಾಂದರೆ ತಳ್ಳವಾಡಿಯಲ್ಲಾದ್ರೂ ಬಿಸ್ನೆಸ್ ಶುರು ಮಾಡೋದು ಒಳ್ಳೆ ಐಡಿಯಾ, ಮಾಡೋದು ಬೆಸ್ಟ್ ಅನ್ಸುತ್ತೆ. ಚೆನ್ನಾಗಿದೆ. ನಾನೊಬ್ಬನೇ ಟೇಸ್ಟ್ ಮಾಡಿದ್ರೆ ಹೇಗೆ, ನಿಮಗೂ ಟೇಸ್ಟ್ ಮಾಡಿಸ್ತೇನೆ. ಆದರೆ ಇಲ್ಲೊಬ್ರು ವೆಯ್ಟ್ ಮಾಡ್ತಿದ್ದಾರೆ, ನಮ್ಮ ಮೇಡಮ್ ಅವರು. ಬನ್ನಿ ಟೇಸ್ಟ್ ಮಾಡಿ. ಹೇಗಿದೆ? ಚಂದ ಇದೆ. ಜೋರು ಮಾತಾಡಬೇಕು. ಚಂದ ಆಗಿದೆ ಅಂತೆ. ಓಕೆ, ನೀವು ನೋಡಿದ್ರಲ್ವಾ ರೆಸಿಪಿ ಹೇಗಿತ್ತು ಅಂತ. ನೀವೊಂದ್ಸಲ ಟ್ರೈ ಮಾಡಿ ಹೇಳಿ. ಇದು ನಾನೇ ರೆಸಿಪಿ ಟ್ರೈ ಮಾಡಿರುವಂಥದ್ದು, ಎಲ್ಲೂ ಕಲ್ತಿಲ್ಲ. ನಾನೇ ಒಂದು ಹೊಸದಾಗಿ ಟ್ರೈ ಮಾಡುವಂತ ಮಾಡಿದ್ದು. ತುಂಬ ಈಸಿಯಲ್ಲಿ ಮಾಡಿದ್ದೇನೆ, ನಿಮಗೂ ಈಸಿ ಆಗೋ ಥರನೇ ಹೇಳಿಕೊಟ್ಟಿದ್ದೇನೆ. ಎಸ್, ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು, ನಿಮ್ದೇನಾದರೂ ಸಜೆಷನ್ ಇದ್ದರೆ ಪ್ಯಾಕ್ ವರ್ಲ್ಡ್ ಫ್ಯಾಮಿಲಿ ಅವ್ರು ಕೊಟ್ಟರೆ ನಾನು ಆರಾಮ್ಸೆ ಸಜೆಷನ್ ತಗೊಂಡು ನೀವು ಹೇಳಿರುವಂಥ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀರು ದೋಸೆ ಜೊತೆ ಮಟನ್ ಟ್ರೈ ಮಾಡಿದೆ. ಈಗ ಪುಂಡಿ ಜೊತೆ ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ಒಂದು ರಪ್ಪ ಫ್ಲ್ಯಾಶ್ ಆಯ್ತು. ಅದಕ್ಕೆ ನಮ್ಮ ಹೋಟೆಲಿಗೆ ಹೋಗಿ ಪುಂಡಿ ತಗೊಂಡು ಬಂದೆ. ಪುಂಡಿ ಅಂತ ಹೇಳಿದ್ರೆ ನೋಡಿ, ಇದು ಕಡುಬು. ಓಕೆ, ಹೇಗಿದೆ ಅಂತ ಟೇಸ್ಟ್ ಮಾಡುವ. ಇದಕ್ಕೂ ಚಂದ ಇರ್ತದೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ನೀವು ಅನ್ಕೋಬಹುದು ನಾನೇ ಅಡಿಗೆ ಮಾಡಿದ್ದು ನಾನೇ, ಅದಕ್ಕೆ ಸುಮ್ಮನೆ ಡವ್ ಮಾಡ್ತಿದ್ದೇನೆ ಅಂತ. ಇಲ್ಲ, ಮನೆಯಲ್ಲೆಲ್ಲ ಟೇಸ್ಟ್ ಮಾಡಿದ್ರು, ಅದಕ್ಕೆ ಚೆನ್ನಾಗಿದೆ. ಮತ್ತು ನಾನು ಮಾಡಿರೋ ಅಡುಗೆ ಚೆನ್ನಾಗಿರ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಕುಕ್ಕುಗಳೇ, ಅಪ್ಪ ಅಮ್ಮ ಎಲ್ಲ ಕುಕ್ಕುಗಳೇ. ಆಗ
ಆ ಕೈ ರುಚಿ ಸ್ವಲ್ಪ ನನ್ನ ಕೈಗೆ ಬಂದಿದೆ ಅನ್ಸುತ್ತೆ ಹಾಗೆ ಚಂದ ಉಂಟಲ್ಲ. ನಾನೊಬ್ಬನೇ ತಿಂತಿದ್ದೇನೆ, ಅಲ್ಲೊಬ್ರು ಅಂತ ನೋಡ್ತಿದ್ದಾರೆ. ನೋಡಿ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ನೀರು ದೋಸೆ ಜೊತೆನೂ ಚೆನ್ನಾಗಿರುತ್ತೆ, ಹಾಗೆ ಈ ಥರ ರೈಸ್ ಬಾಲ್ ಜೊತೆನೂ ಚೆನ್ನಾಗಿರುತ್ತೆ. ಏನಿರುತ್ತೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಬೇರೊಂದು ರೆಸಿಪಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ಯಾಕು ವರ್ಲ್ಡ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಓಕೆನಾ? ಮತ್ತೆ ಸಿಗುವ. ಬಾಯ್.